ಅಕ್ಟೋಬರ್ 1 ಇಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಇಲಾಖೆಯು ಅತ್ಯಂತ ಸಂಭ್ರಮದಿಂದ ಹಿರಿಯ ನಾಗರಿಕ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ವರ್ಷ ವಿಶೇಷವಾಗಿ ನಮ್ಮ ಸೆಕ್ರೆಟರಿ ಅವರು ಹೇಳ್ತಾ ಇದ್ದರು, ಘನತೆಯ ಬಾಳಿನೊಂದಿಗೆ ವಯೋಪಕ್ವತೆ ಅಂದರೆ ತಾವು ಸ್ವಾರ್ಥಕತೆಯನ್ನು ಮೆರೆದು ಈ ಹಿರಿತನ ತಮ್ಮ ಜೀವನದಲ್ಲಿ ಬಾಲ್ಯಾವಸ್ಥೆ ಇರುತ್ತೆ, ಯೌವನಾವಸ್ಥೆ ಇರುತ್ತೆ, ಅದೇ ರೀತಿ ಹಿರಿಯಾವಸ್ಥೆ ಕೂಡ ಇರುತ್ತೆ. ಇದು ಒಂದು ಸಹಜ ಪ್ರಕ್ರಿಯೆ, ಜೀವನದಲ್ಲಿ ಮನುಷ್ಯನಿಗೆ ಆಗಬೇಕಾದಂಥ ಒಂದು ನೈಸರ್ಗಿಕ ಒಂದು ಸಹಜ ಈ ಪ್ರಕ್ರಿಯೆಯಲ್ಲಿ ತಮ್ಮ ಎಲ್ಲ ಒಂದು ಜೀವನದ ಎಲ್ಲ ಅವಸ್ಥೆಗಳನ್ನು ಮುಗಿಸ್ಕೊಂಡು ಇವತ್ತು ಸಮಾಜದಲ್ಲಿ ಒಂದು ಮಾರ್ಗದರ್ಶಕರಾಗಿ ಹಿರಿಯ ವಯಸ್ಸಿನಲ್ಲಿ ತಾವು ನಿಂತ್ಕೊಂಡಿದ್ದೀರಾ. ತಮ್ಮ ಈ ಹಿರಿತನವನ್ನು ಅಭಿನಂದಿಸಲಿಕ್ಕೆ ಮತ್ತು ತಮ್ಮಿಂದ ಸಮಾಜ ಇನ್ನೂ ಬಹಳಷ್ಟು ಬೇಡಿಕೆಗಳನ್ನು, ಯಾಕಂದರೆ ತಮ್ಮ ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಬಹಳಷ್ಟು ಅವಶ್ಯಕತೆ. ತಾವು ಅಶಕ್ತರಲ್ಲ, ತಾವು ಸಶಕ್ತರು ಅನ್ನುವಂಥ ಒಂದು ಮುಖ್ಯ ಒಂದು ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ರಾಜ್ಯದಲ್ಲಿ ಸುಮಾರು 57,90,000 ಹಿರಿಯ ನಾಗರಿಕರಿದ್ದಾರೆ. 57,90,000 ಹಿರಿಯ ನಾಗರಿಕರಿದ್ದಾರೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಸುಮಾರು 50,69,000 ಹಿರಿಯ ನಾಗರಿಕರಿಗೆ ಓಲ್ಡ್ ಏಜ್ ಪೆನ್ಷನ್ನನ್ನು ಕೊಡ್ತೀವಿ. ಅದು ನಾವು ಕೊಡ್ತೀವಿ ಅಂತ ಒಂದು ದೊಡ್ಡ ಸ್ಥಾನದಿಂದ ಹೇಳ್ತಾ ಇಲ್ಲ, ಅದು ನಮ್ಮ ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಯಾಕಂತಂದರೆ ತಾವು ಮಕ್ಕಳನ್ನು ಹೆತ್ತು ದೊಡ್ಡವರನ್ನು ಮಾಡಿ ನಮಗೆ ಎಲ್ಲ ಕರಿಯರ್ ಓರಿಯೆಂಟೆಡ್, ನಮಗೆ ಏನೇನು ಸಂಸ್ಕೃತಿಯನ್ನು, ಏನೇನು ವಿದ್ಯಾಭ್ಯಾಸವನ್ನು, ಕನಸನ್ನು ನಮ್ಮ ಜೀವನದಲ್ಲಿ ಬಿತ್ತರಿಸಬೇಕೋ ಎಲ್ಲ ನಮ್ಮನ್ನ ಪಕ್ವತೆಯನ್ನು ಮಾಡಿ ಸಮಾಜದಲ್ಲಿ ಬಿಟ್ಟಿದ್ದೀರಾ. ನಿಮ್ಮಿಂದ ನಾವು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ಸಲಹೆ, ಸೂಚನೆ, ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ಅಂತ ಹೇಳಿ ಸರ್ಕಾರದಿಂದ ಏನೋ ಒಂದು ಗೌರವಧನದ ರೂಪದಲ್ಲಿ ತಮಗೆ ಈ ಒಂದು ಇಳಿ ವಯಸ್ಸಿನಲ್ಲಿ ಕೊಡ್ತಾ ಇದ್ವಿ. ಸುಮಾರು 7,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 50,69,000 ಹಿರಿಯ ಜೀವಿಗಳಿಗೆ 7,000 ಕೋಟಿ ರೂಪಾಯಿಗಳನ್ನು ನಾವು ವೃದ್ಧಾಪ್ಯ ವೇತನವಂತ ಹೇಳಿ ನಮ್ಮ ಇಲಾಖೆಯಿಂದ ಕೊಡ್ತೀವಿ. ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಈ ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನು ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಹಳಷ್ಟು ನಮ್ಮ ಯುವಕರಿಗೆ, ಇವತ್ತಿನ ಪೀಳಿಗೆಗೆ ನಾವು ತಮ್ಮ ಬಗ್ಗೆ ಹೇಳಲೇಬೇಕಾಗಿದೆ. ಇವತ್ತು ಯುವಕರು ಯಾವ ರೀತಿ ಬಂದಿದ್ದಾರೆ, ನಿಮ್ಮಿಂದನೇ ಸಮಾಜಮುಖಿಯಾಗಿ ಬೆಳೀತಾ ಇದ್ದೀವಿ. ಆದರೆ ಎಲ್ಲೋ ನಮ್ಮ ಯುವಕರಾಗಲಿ ಅಥವಾ ಇವತ್ತಿನ ಸಮಾಜದಲ್ಲಿ ಹಿರಿಯರನ್ನು ಕಡೆಗಣಿಸುವಂಥ ಒಂದು ಪರಿಪಾಠವನ್ನು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಶ್ವ ಬೆಳೀತಾ ಇದೆ, ದೇಶ ಬೆಳೀತಾ ಇದೆ, ಮನುಷ್ಯ ದೊಡ್ಡವನಾಗ್ತಾ ಇದ್ದಾನೆ. ಆದರೆ ಮನುಷ್ಯ ಮಾತ್ರ ಸಂಕೋಚಿತ ಸ್ವಭಾವದಲ್ಲಿ ಬರ್ತಾ ಇದೆ. ಯಾಕಂದರೆ ಈ ಕಾಂಪಿಟೇಷನ್ ಯುಗದಲ್ಲಿ ಗಂಡ ಹೆಂಡತಿ ಬೆಳಗ್ಗೆಯಿಂದ ತಾವು ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡುವಂಥ ಈ ಒಂದು ಯುಗದಲ್ಲಿ ತಮ್ಮ ಕಾಳಜಿಯನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಕೆಲವು ಕಡೆ. ಅದಕ್ಕೋಸ್ಕರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು, ಹಗಲು ಯೋಗಕ್ಷೇಮ ಒಂದು ಮಂದಿರಗಳನ್ನು ನಾವು ಮಾಡಿದ್ದೇವೆ. ಸುಮಾರು ನನ್ನ ಹತ್ರ ರಾಜ್ಯದೆಲ್ಲ ಕಡೆ ಸುಮಾರು 63 ವೃದ್ಧಾಶ್ರಮಗಳನ್ನು ನಾವು ತೆರೆದಿದ್ದೀವಿ. ಅದರಲ್ಲಿ ಸದ್ಯಕ್ಕೆ ಸುಮಾರು 1,575 ಹಿರಿಯ ನಾಗರಿಕರು ಅದರಲ್ಲಿ ವಾಸವಿದ್ದಾರೆ. ಅದೇ ರೀತಿ ಇದು ರಾಜ್ಯ ಸರ್ಕಾರದಿಂದ ಆದರೆ, ಅದೇ ರೀತಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಸುಮಾರು 42 ವೃದ್ಧಾಶ್ರಮಗಳನ್ನು ನಾವೀಗ ನಡೆಸ್ತಾ ಇದ್ದೇವೆ ಸದ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ. ಅದರಲ್ಲಿ ಸುಮಾರು 1,250 ಹಿರಿಯ ನಾಗರಿಕರು ಕೂಡ ಅದರಲ್ಲಿ ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ನಿಮ್ಮ ಜೊತೆ ಸರ್ಕಾರ ಇದೆ, ಯಾವುದೇ ಹಂತದಲ್ಲೂ ಕೂಡ ನಿಮಗೆ ಆ ಒಂದು ಧಕ್ಕೆಯ ಒಂದು ಭಾವನೆ ಬರಬಾರ್ದು, ತಮಗೆ ನಮ್ಮ ಜೊತೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರಬಾರ್ದು ಅಂತ ನಮ್ಮ ಅನೇಕ ಕಾರ್ಯಕ್ರಮಗಳು, ಅದರಲ್ಲೂ
ನಮ್ಮ ಹೆಲ್ಪ್ಲೈನ್ ಕೂಡ ಇತ್ತೀಚಿನ ದಿನದಲ್ಲಿ ಈ ಹೆಲ್ಪ್ಲೈನ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೂ ಕೂಡ ನಾವು ಪ್ರತಿಶತ 50% ಜಾಸ್ತಿ ಗೌರವ ಹಣವನ್ನು ಕೂಡ ಪ್ರೋತ್ಸಾಹನವನ್ನು ಕೂಡ ಕೊಡ್ತಾ ಇದ್ದೀವಿ. ಯಾಕಂತಂದರೆ ಅವರು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಮಾಡಲಿ ಅಂತ. ಕಾರಣ ಇಷ್ಟೇ ಬಂಧುಗಳೇ, ತಮ್ಮ ಬಗ್ಗೆ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ನಮಗೆ ಕಾಳಜಿ ಇದೆ. ತಮ್ಮ ಕಾಳಜಿಯನ್ನು ಬಹಳಷ್ಟು ಭಕ್ತಿಯಿಂದ ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಿರಿಯ ಜೀವಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ಹಂತ ಹಂತವಾಗಿ ಮುಂಬರುವಂಥ ದಿನದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ. ಜೊತೆಯಲ್ಲಿ ತಮ್ಮ ಬೇಡಿಕೆ ಈ ವೃದ್ಧಾಪ್ಯ ವೇತನವನ್ನು ಸ್ವಲ್ಪ ಹೆಚ್ಚಳ ಮಾಡಿ ಅಂತ ತಮ್ಮ ಬೇಡಿಕೆ ಏನಿದೆ, ಈ ಬೇಡಿಕೆ ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ತಮಗೆಲ್ಲ ಗೊತ್ತು, ಇಲ್ಲಿಯವರೆಗೆ 7,000 ಕೋಟಿ ಒಂದು ವರ್ಷಕ್ಕೆ ಕೊಡ್ತೀವಿ. ತಮ್ಮ ಬೇಡಿಕೆಯ ಪ್ರಕಾರ ನಾವೇನಾದರೂ ವೃದ್ಧಾಪ್ಯ ವೇತನವನ್ನು ಜಾಸ್ತಿ ಮಾಡಿದ್ರೆ ಸುಮಾರು 2,242 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ನಮಗೆ ಕೊಡಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ, ಸರ್, ನೀವು ತಂದು ಕೊಟ್ಟಂಥ ನಿಮ್ಮ ಏನು ಈ ಗ್ಯಾರಂಟಿಗಳು, ತಮ್ಮ ಒಂದು ಕನಸಿನ ಪರಿಕಲ್ಪನೆಯಾದಂಥ ಸಮಾಜಕ್ಕೆ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೀರಲ್ಲ ಸರ್, ಅದರಲ್ಲೂ ವಿಶೇಷವಾಗಿ ಶಕ್ತಿಯಿಂದ ನಮ್ಮ ಹಿರಿಯ ಮಹಿಳೆಯರಿಗೆ ಬಸ್ನಲ್ಲಿ ಓಡಾಡಲಿಕ್ಕೆ, ಸ್ವತಂತ್ರವಾಗಿ ಇನ್ನೊಂದು ಊರಿಗೆ ಹೋಗಲಿಕ್ಕೆ ತಮ್ಮ ಗ್ಯಾರಂಟಿಯಿಂದ ತುಂಬ ಅನುಕೂಲ ಆಗಿದೆ ಅಂತ ಹೋದ ಕಡೆ ಎಲ್ಲ ನನಗೆ ಹಿರಿಯ ಮಹಿಳೆಯರು ಹೇಳೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಇನ್ನು ನಮ್ಮ ಹಿರಿಯ ನಾಗರಿಕರ ಆರೋಗ್ಯಕ್ಕೋಸ್ಕರ ಆರೋಗ್ಯ ವಿಮೆಯನ್ನು 65 ವರ್ಷ ಮೇಲ್ಪಟ್ಟಂಥ ಹಿರಿಯರಿಗೆ ಆರೋಗ್ಯ ವಿಮೆಯನ್ನು, ಆರೋಗ್ಯದ ಒಂದು ಭಾಗ್ಯವನ್ನು ಕಲ್ಪಿಸಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಚರ್ಚೆಯನ್ನು ನಮ್ಮೆಲ್ಲರ ಹತ್ರ ಕ್ಯಾಬಿನೆಟ್ನಲ್ಲಿ ಮಾಡಿದ್ದಾರೆ. ಅವ್ರಿಗೆ ಇರುವಂಥ ಕಾಳಜಿ, ಅವ್ರಿಗೆ ಇರುವಂಥ ಸಮಾಜಮುಖಿಯಾದಂಥ ಒಂದು ಹೃದಯವನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ನಾನು ಬಹಳ ಭಾಗ್ಯವಂತೆ. ಅಂಥವರ ಕೈಯಲ್ಲಿ ಪಳಗ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸೇವೆಯನ್ನು ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಇವತ್ತು ಏನು ತಾವು ತಮ್ಮ ಈ ಒಂದು ಸಂಸ್ಥೆಯ ಮುಖಾಂತರ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಸಮಾಜದಲ್ಲಿ ಮಾಡಿದಂಥ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಗುರುತಿಸಿ ಇವತ್ತು ನಮ್ಮ ಇಲಾಖೆಯ ವತಿಯಿಂದ ಏನು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ಅವ್ರಿಗೂ ಎಲ್ಲರಿಗೂ ಕೂಡ ಮುಂಗಡವಾಗಿಯೇ ನಾನು ಶುಭಾಶಯಗಳನ್ನ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹಿರಿಯ ದಿನಾಚರಣೆಯ ಅಂಗವಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ, ತಮ್ಮೆಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ತಮ್ಮ ಆಸೆ ಕನಸನ್ನು ಭಗವಂತ ಈಡೇರಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಮುಖ್ಯಮಂತ್ರಿಗಳು ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.